ಎಲ್ರಿಗೂ ನಮಸ್ಕಾರ. ನೋಡಿರಿ, ಇವತ್ತಿನ ಟಾಪಿಕ್ ಏನಂದರೆ ಪ್ರಸ್ತುತ ರಾಜಕೀಯ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ. ನೋಡಿರಿ, ಸಂವಿಧಾನದಲ್ಲಿ ಎಲ್ಲರೂ ನಾವು ಓದಿರ್ತೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನಮ್ಮ ಭಾರತದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತೇಳಿ. ಅಂದರೆ ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಅಂದರೆ ನಾವು ಪ್ರಜೆಗಳು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಶಾಸನ ಸಭೆಗಳಿಗೆ ಕಳಿಸ್ತೀವಿ. ಅವರು ನಮಗಾಗಿ ಕೆಲಸ ಮಾಡಬೇಕು, ನಮಗೋಸ್ಕರನೇ ಇರಬೇಕಂತ ಇರೋದು. ಬಟ್ ಇದು ಪ್ರಸ್ತುತ ಅವಧಿಯಲ್ಲಿ ಇದು ರೈಟ್ ಆಗ್ತಾಯಿಲ್ಲ, ಇದು ರಾಂಗ್ ಆಗ್ತಾಯಿದೆ. ಯಾಕಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಹೋಯಿತು. ಅದರಲ್ಲಿ ನೀವು ನೋಡ್ಬೋದು, ನಿರುದ್ಯೋಗ ಸಮಸ್ಯೆ ಬಗ್ಗೆ ಆಲ್ರೆಡಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿದೆ. ವರ್ಷಗಳಿಂದ ನೇಮಕಾತಿ ಅಧಿಸೂಚನೆಗಳಿಲ್ಲ. ಅದು ಈ ವಿಚಾರ ಎಲ್ಲಿ ಕೂಡ ಎತ್ತಲೇ ಇಲ್ಲ. ಯಾರು ನಮ್ಮ ಪ್ರಜಾಪ್ರತಿನಿಧಿಗಳಾಗಿ ಅಲ್ಲಿ ಹೋಗಿದಾರಲ್ಲ, MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಈ ವಿಚಾರ ಎಲ್ಲೂ ಮಾತಾಡೋಂಗಿಲ್ಲ. ಇವ್ರಿಗೆ ಏನು ಇಂಪಾರ್ಟೆಂಟ್ ಆಗಿದೆ ಅಂದರೆ ಅವರವರ ಆಸಕ್ತಿ ಹಿತಾಸಕ್ತಿಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿದೆ. ಒಬ್ಬ MLA ಅಥವಾ ಮಂತ್ರಿ ಆಗಿರ್ತಕ್ಕಂಥವ್ರು RCB ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ಇನ್ನು ಕೆಲವೊಬ್ಬರು ಆಲ್ಮೋಸ್ಟ್ ಎಲ್ಲ MLA MLCಗಳು ಹೆಂಗಾಗ್ಬಿಟ್ಟೈತೆ ಅಂದರೆ, ಈ RCB ಕ್ರಿಕೆಟ್ ಮ್ಯಾಚ್ ಬಗ್ಗೆ ಕೇಳಿದ್ರಂದರೆ ಇಲ್ಲ, ನಮಗೆ ಇಂಟ್ರೆಸ್ಟ್ ಐತೆ, ನಾವು ಕೂಡ ಹೋಗ್ತೀವಿ, ನಾವು ಕೂಡ ಮ್ಯಾಚ್ ನೋಡ್ತೀವಿ ಅಂತ ಹೇಳ್ತಾರೆ. ಹೆಂಗಾಗ್ಬಿಟ್ಟದೆ ಅಂದರೆ, ಈಗ ಒಬ್ಬ ನಾನು ಇಲ್ಲ, ನಮಗೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಅಂತ ಹೇಳಂಗಿಲ್ಲ. ಇದೇ ಮೇನ್ ಟಾಪಿಕ್ ಆಗ್ಬಿಟ್ಟದೆ. ಕ್ರಿಕೆಟ್ ನೋಡಬೇಕು, ಕ್ರಿಕೆಟ್ ಮ್ಯಾಚ್ಗೆ ಹೋಗಿ ಮ್ಯಾಚಲ್ಲಿ ಇವರಿಗೆ ಫ್ರೀಯಾಗಿ ಸೀಟ್, VIP ಸೀಟ್ಗಳು ಬೇಕು. ಇವರು ನೋಡ್ರಿ, ಇವ್ರ ಆಸಕ್ತಿಗಳನ್ನು ಇವರು ಬಗೆಹರಿಸ್ತಾರೆ. ಬಟ್ ಮೇಜರ್ ಆಗಿರ್ತಕ್ಕಂಥ ನೋಡ್ರಿ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡೋಂಗಿಲ್ಲ, ನೋಟಿಫಿಕೇಷನ್ ಮಾಡೋದು ಇಲ್ಲ. ನೋಟಿಫಿಕೇಷನ್ ಮಾಡಿದ್ರೆ ಅದನ್ನ ಸರಿಯಾಗಿ ಮಾಡೋದಿಲ್ಲ. ಯಾವಾಗ ವರ್ಷ 2 ವರ್ಷಗಳು ಇರ್ತಾನೋದು. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, KPSC ಅವರು ಆಮೇಲೆ ಥರ KA ಅವರು ಬುಲೆಟ್ ಟ್ರೈನ್ ಇದ್ದಂಗೆ. ಈ ಎರಡೂ ಕೂಡ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತದೆ. ಹೆಂಗಂದರೆ, ಓದಿರ್ತೀವಿ, ಸರಿಯಾದ ಟೈಮಿಗೆ ಇವರು ಎಕ್ಸಾಮ್ ನಡೆಸಲ್ಲ. ಏನಾಗುತ್ತೆ ಅಂದ್ರೆ ಅವಾಗ ಮತ್ತಿಲ್ಲೇನೋ ಗ್ಯಾಪ್ ಅದೇ ಆಗುತ್ತೆ. ಈಗ ಎಲ್ಲರೂ ಕೂಡ ವರ್ಷಾನುಗಟ್ಟಲೆ ಕೂತು ಓದೋಕ್ಕಾಗೋದಿಲ್ಲ. ಮನೆಯಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ಏನೋ ಒಂದಿಷ್ಟು ಗ್ಯಾಪ್ ತೊಗೊಂಡು ಏನೋ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ. ಅದಾದಮೇಲೆ ಕೆಲಸ ಮುಗಿಸಿದ ತಕ್ಷಣ ಇವ್ರು ಎಕ್ಸಾಮ್ ಮಾಡ್ತಾರೆ. ಇವ್ರು ಹೆಂಗಂದರೆ, KA ಹೆಂಗೆ ಬುಲೆಟ್ ಟ್ರೈನ್ ಇದೆ, ಫುಲ್ ಫಾಸ್ಟ್. ನೋಟಿಫಿಕೇಷನ್ ಆಗೋದು ತಡ ಇಲ್ಲ, ಎಕ್ಸಾಮ್ ಆಗೋದು ತಡ ಇಲ್ಲ. 1 ರಿಂದ 1.5 ತಿಂಗಳು ಎಕ್ಸಾಮ್ ಕಂಪ್ಲೀಟ್ ಮಾಡೇ ಬಿಡ್ತಾರೆ ಇವರು. ಇಲ್ಲಿ ಏನಾಗುತ್ತಂದರೆ, ಇಲ್ಲಿ ಯಾವುದು ನೋಟಿಫಿಕೇಷನ್ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪ್ಲಾನ್ B ಅಂತೇಳಿ ಏನೋ ಕೆಲಸಕ್ಕೆ ಹೋಗಿರ್ತಾರೆ. ಇವರು ಕಂಟಿನ್ಯೂಸ್ ಆಗಿ ಓದ್ತಾ ಇರಲ್ಲ. ಇವ್ರಿಗೆ ತುಂಬ ಸಮಸ್ಯೆ ಆಗುತ್ತೆ. ನೋಟಿಫಿಕೇಷನ್ ಆಗಿ ಎಕ್ಸಾಮ್ಗೆ 1.5 ತಿಂಗಳು ಇನ್ನೇನು ಓದೋಕ್ಕಾಗತ್ತೆ ಹೇಳ್ರಿ. ಮತ್ತು ಕ್ವಶನ್ಸ್ಗಳು ಹಂಗೆ ಎಲ್ಲೆಲ್ಲಿದ್ದನೋ ತಾಂಬಂದು ಹಾಕ್ತಾರೆ. ಮೊದಲೆಲ್ಲ ಹೆಂಗಾಗ್ತಿತ್ತಂದರೆ, ಗೋರ್ಮೆಂಟ್ ಬುಕ್ಸ್ಗಳು ನಾವೇನು ಓದ್ತಿದ್ದಾರೋ ಅದರಲ್ಲಿ GK ಆಲ್ಮೋಸ್ಟ್ 70 ಕವರ್ ಆಗ್ತದೆ. ಈಗ ನೀವು ಅಲ್ಲಿ ಕ್ವಶನ್ ಕೇಳೋಂಗೇ ಇಲ್ಲ. ಆ ಬುಕ್ ನೀವು ಎಷ್ಟು ಸತಿ ಓದಿದ್ರು ಅಲ್ಲಿ 10 ರಿಂದ 15 ಬರೋದೇ ಹೆಚ್ಚಾಗ್ತದೆ. ಎಲ್ಲ ಕರೆಂಟ್ ಅಫೇರ್ ಕ್ವಶನ್ಸು, ಎಲ್ಲ UPSC SSC ಎಕ್ಸಾಮ್ಸ್ ಕ್ವಶನ್ಸ್. ಅದು ಹೆಂಗೆ 4 ಆಪ್ಷನ್ಸು ಗೊತ್ತಿರಬೇಕು. ಒಂದು ಆಪ್ಷನ್ಸ್ ಗೊತ್ತಿಲ್ಲ ಅಂದ್ರೆ ಆ ಕ್ವಶನ್ನೇ ರಾಂಗ್. ಎಕ್ಸಾಮಲ್ಲಿ ಅಟೆಂಡ್ ಮಾಡಿ ಬರ್ಬೇಕಾರೆ 70 ಕ್ವಶನ್ಸ್ ರೈಟ್ ಆಗ್ತಾವೆ ಅಂದ್ಕೊಂಬಂದಿರ್ತೀವಿ. ಇವು ರಿಸಲ್ಟ್ ಬಿಟ್ಟಾಗ 49, 50 ರೈಟ್ ಆಗುತ್ತೆ.
ಇಷ್ಟು ರೈಟ್ ಆದರೂ ಕೂಡ ಜಿ ಕೆ ಪೇಪರಲ್ಲಿ ಸೆಲೆಕ್ಷನ್ ಲಿಸ್ಟಿಂದ ಹೊರಗೆ 60-70 ಬರಬೇಕು. ಮತ್ತು ನೋಡಿರಿ, ಈಗಿನ ಗೋರ್ಮೆಂಟ್ಗಳಿಗೂ ಮೊದಲು ಇರ್ತಕ್ಕಂಥ ಗೋರ್ಮೆಂಟ್ಗಳು ಒಂದು ಚಿಕ್ಕ ವ್ಯತ್ಯಾಸ, ಚಿಕ್ಕಲ್ಲ ತುಂಬಾ ವ್ಯತ್ಯಾಸ ಇದೆ, ಹೇಳ್ತೀನಿ ನೋಡಿ. ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿಗಳಿದ್ದರು. ಆಗ ಈ ಟೀಚರ್ ಹುದ್ದೆಗಳನ್ನು ಆಲ್ಮೋಸ್ಟ್ ನೋಡಿರಿ 1.5 ಲಕ್ಷ ಟೀಚರ್ಸ್ನಾಗ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಯಾವುದೇ ಎಕ್ಸಾಮ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡ್ರಿ. ಅವರೆಲ್ಲ ಎಷ್ಟು ಪುಣ್ಯವಂತರಂದರೆ, ಆಗ ಪರಿಸ್ಥಿತಿ ಹಂಗಿತ್ತಂದ್ರೂ ಕೂಡ ಅಲ್ಲಿ ಬಿ ಎಡ್ ಟೀಚರ್ಸ್ ಏನು ಎಲಿಜಿಬಲ್ ಬೇಕಲ್ಲ ಅದನ್ನೆಲ್ಲ ಓದಿರ್ಬೇಕಾಗಿತ್ತು. ಅಂದರೆ ಆ ಟೈಮಲ್ಲಿ ಓದಿರೋರೆ ಕಡಿಮೆ ಜನ, ಹಾಗಾಗಿ ಆಲ್ಮೋಸ್ಟ್ ಓದಿರೋರು ಎಲ್ಲರೂ ಸೆಲೆಕ್ಟ್ ಆಗಿದ್ರು. ಈಗ ಟೀಚರ್ಸ್ಗಳು ಬಿಡಿ 10,000 ಕಾಲ್ ಮಾಡೋದೇ ಹೆಚ್ಚಾಗ್ತದೆ. ಇದರಲ್ಲಿ ಹಂಗೆ ಮತ್ತು ಟಿ ಇ ಟಿ ಪಾಸ್ ಆಗಿರೋ ನೀವು ಆ ಟಿ ಇ ಟಿ ಕ್ವಶನ್ ಪೇಪರ್ಗಳು ನೋಡ್ಬೇಕು. ನೀವು ಅವ್ರು ಓದಿರೋರು ಮತ್ತು ಅಟೆಂಡ್ ಮಾಡಿರೋರು ಗೊತ್ತಿರುತ್ತೆ ಯಾವ ಲೆವೆಲಿಗೆ ಕೇಳ್ತಾರಂದರೆ, ನೀವು ಪಾಸ್ ಆಗಬಾರ್ದು. ನೀವು ಇಲ್ಲಿ 10,000 ಹುದ್ದೆಗಳು ಖಾಲಿ ಹಂಗೆ ಉಳಿಬೇಕು. 1,000-2,000 ಮತ್ತು ಒಂದು 4,000 ಹುದ್ದೆಗಳು ಬರ್ತಾವಕು, ಇನ್ನು 6,000 ಹುದ್ದೆಗಳು ಹಂಗೆ ಉಳಿಬೇಕು. ಸಂಬಳ ಕೊಡೋಕ್ಕಾಗಬೇಕಲ್ಲ, ಸಂಬಳ ಇಷ್ಟು ಜನ ಕೊಡೋಕೆ ಎಷ್ಟು ಕೋಟಿ ಬೇಕಾಗ್ತದೆ. ಆ ರೀತಿ ಯೋಚನೆ ಮಾಡ್ತಾರೆ ಈಗಿನ ಸರ್ಕಾರಗಳು. ಅವಾಗೆಲ್ಲ ನೋಡ್ರಿ ಜನಪರವಾಗಿದ್ದು, ವಿದ್ಯಾರ್ಥಿಗಳ ಪರ ಆಗಿದ್ರು. ಯಾಗ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಸರ್ಕಾರಿ ನೌಕರಿ ಪಡೆದಂದರೆ ಆ ಇಡೀ ಮನೆತನನೇ ಉದ್ಧಾರ ಆಗ್ತಿತ್ತು, ಅಂದರೆ ಸ್ವಾವಲಂಬಿಗಳಾಗಿ ಬದುಕ್ತಿದ್ದು. ಇವಾಗ ಹಂಗಲ್ಲ. ಈ ರಾಜಕೀಯ ಹಿತಾಸಕ್ತಿ, ಅವರು ಚೆನ್ನಾಗಿರ್ಬೇಕು, MLA MP ಗಳು ಅವ್ರಿಗೆ ಏನೇ ಬೇಕು ಅದನ್ನು ಉಳಿಸ್ಕೊತ ಹೋಗ್ತಾರೆ. ದುಡ್ಡು ಉಳಿಸ್ತಾರೆ, ಎಲ್ಲ ಉಳಿಸ್ತಾರೆ. ತಮ್ಮ ಯೋಜನೆಗಳು, ಪ್ರಾಜೆಕ್ಟ್ಗಳು ಏನೇನಾಯಿತು ಅದಕ್ಕೆಲ್ಲ ದುಡ್ಡನ್ನು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊತಾರೆ. ಈ ಸಮಸ್ಯೆಗಳು ಏನಿದ್ರೆ ಹಿಂಗೆ ಕಂಟಿನ್ಯೂ ಆಗ್ತಾನೆ ಇತ್ತು ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ಈ ವ್ಯವಸ್ಥೆ ಅಂತ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಓದಿದರೆ ಚೆನ್ನಾಗಿ ಓದಬೇಕು, ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ಸು ಅಥವಾ ಇದ್ರದ್ದೆಲ್ಲ ಬಿಟ್ಟು ಚೆನ್ನಾಗಿರೋದು ಒಂದು, ಅಂದರೆ ಜೀವನ ನಡೀತಕ್ಕಂಥ ಒಂದು ಬಿಸ್ನೆಸ್ನ ಮಾಡಬೇಕಾಗತ್ತೆ. ಇಷ್ಟ ಆಗಿದೆಯಾ? ಎಲ್ರಿಗೂ ನಮಸ್ಕಾರ.